ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026 ಸಾಲಿನಲ್ಲಿ ನೀವೇನಾದರೂ ನಮ್ಮ ಕೀ ಮೂಲಕ ಗೋರ್ಮೆಂಟ್ ಸೀಟ್ಗಳಿಗೆ ಮತ್ತು ಗೋರ್ಮೆಂಟ್ ಕಾಲೇಜುಗಳಿಗೆ MSc ನರ್ಸಿಂಗ್ ಕೋರ್ಸ್ಗಳನ್ನು ಮಾಡಬೇಕಿತ್ತು, ಅಥವಾ MSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳನ್ನು ಮಾಡಬೇಕಿತ್ತು, ಅಥವಾ MPT ಕೋರ್ಸ್ಗಳನ್ನು ಮಾಡಬೇಕಿತ್ತು ಅಂತ ಇದ್ದರೆ ಅಂಥ ಅಭ್ಯರ್ಥಿಗಳಿಗೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರತಿ ವರ್ಷವೂ ಕೂಡ ಮಾಹಿತಿಗಳನ್ನು ತಲುಪಿಸ್ತಾ ಇದ್ದೇನೆ. ಸೊ ಈ ವರ್ಷವೂ ಕೂಡ ನಿಮ್ಮಗಳಿಗೆ ಆ ಒಂದು ಮಾಹಿತಿಯನ್ನು MSc ಮಾಡಬೇಕು ಅಂತ ಇರುವಂಥ ಅಭ್ಯರ್ಥಿಗಳಿಗೆ ಏನಪ್ಪ ಅಂತಂದರೆ ಮುಂದೆ ಬರುವಂತಹ ಅಪ್ಲಿಕೇಶನ್ ಫಾರ್ಮ್ ಇರ್ಬೋದು, ಕೌನ್ಸ್ಲಿಂಗ್ ಪ್ರಕ್ರಿಯೆ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ಸಣ್ಣ ಪುಟ್ಟ ಏನಾದರೂ ಡೌಟ್ಗಳಿದ್ದಲ್ಲಿ ನಿಮ್ಮಗಳಿಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒದಗಿಸಿ ಕೊಡ್ತೇನೆ. ಸೊ ನೋಡಿ, ಪ್ರತಿ ವರ್ಷವೂ ಕೂಡ ಈ ಮಾಸ್ಟರ್ ಆಫ್ ಸೈನ್ಸ್ದಲ್ಲಿ ಅಥವಾ ಮಾಸ್ಟರ್ ಆಫ್ ಸೈನ್ಸ್ ಒಳಗಡೆ ನರ್ಸಿಂಗ್ ಇರ್ಬೋದು, ಅಥವಾ PT ಇರ್ಬೋದು, ಅಥವಾ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳು ಇರ್ಬೋದು, ಅಥವಾ ಫಾರ್ಮಸಿ ಕೋರ್ಸ್ಗಳನ್ನು ನೀವು ಮಾಡಬೇಕಿತ್ತು ಅಂತ ಬಯಸಿದ್ದಲ್ಲಿ ಅಂಥವ್ರುಗಳಿಗೆ ಪ್ರತಿ ವರ್ಷವೂ ಕೂಡ ನಮ್ಮ ಕೇದವರು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಪ್ರತಿ ವರ್ಷವೂ ಕೂಡ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮಂತಲ್ಲಿ ಆನ್ಲೈನ್ ಅರ್ಜಿಗಳನ್ನು ಕರೆಯುವಂಥದ್ದು ಇದು ಸರ್ವೇ ಸಾಮಾನ್ಯವಾಗಿದೆ. ಪ್ರತಿ ವರ್ಷವೂ ಕೂಡ ಈ ಒಂದು ಕಾಲ್ಫಾರ್ಮನ್ನು ಯಾವಾಗ ಈ ನಮ್ಮ ರೆಗ್ಯುಲರ್ ವಿದ್ಯಾರ್ಥಿಗಳು ಪ್ರಕ್ರಿಯೆ ಮುಗಿತಾ ಇದೆ ಅಂದರೆ ಇಂಜಿನಿಯರಿಂಗು PUC ಬೇಸಿಸ್ ಮೇಲೆ ಏನೊಂದು UG CET ಮುಗಿದ ಮೇಲೇ ಇವ್ರು ಏನು ಮಾಡ್ತಾರೆ ಅಂತಂದರೆ ಕೇದವರು ನಿಮ್ಮಗಳಿಗೆ ನೋಂದಣಿ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಅರ್ಜಿಗಳನ್ನು ಬಿಡುಗಡೆ ಮಾಡ್ತಾರೆ. ಈ ಒಂದು ಅಪ್ಲಿಕೇಶನ್ಸ್ಗಳು ಪ್ರತಿ ವರ್ಷವೂ ಕೂಡ ಲೇಟ್ ಆಗುತ್ತೆ. ಪ್ರತಿ ವರ್ಷವೂ ಕೂಡ ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ ಕೊನೆಯ ವಾರದಲ್ಲೇ ಏನು ಮಾಡ್ತಾರಪ್ಪ ಅಂದ್ರೆ ಅರ್ಜಿಗಳನ್ನು ಬಿಡುಗಡೆ ಮಾಡ್ತಾರೆ. ಸೊ ಈ ಅರ್ಜಿಗಳನ್ನು ನಾನು ಕೂಡ ಪ್ರತಿ ವರ್ಷವೂ ಕೂಡ ಏನು ಮಾಡ್ತೀನಿ ಅಂತಂದರೆ ನಮ್ಮ ಚಾನಲ್ ಒಳಗಡೆ ಈ ಒಂದು ಮಾಹಿತಿಯನ್ನು ನಾನು ಒದಗಿಸ್ತಾ ಇದ್ದೇನೆ. ಮುಂದೂ ಕೂಡ ನಿಮಗೆ ಮಾಹಿತಿನ ಒದಗಿಸಿ ಕೊಡ್ತೇನೆ. ಬಟ್ ಸದ್ಯಕ್ಕೆ ಈ ಆಗಸ್ಟ್ ಮಂತಲ್ಲಿ ಆಗಿರ್ಬೋದು ಯಾವುದೇ ಥರಂಥ ಆನ್ಲೈನ್ ಅರ್ಜಿಗಳು ಬರೋದು ತುಂಬ 100% ಕಡಿಮೆ. ಇನ್ ಕೇಸ್ ಬಂದರೂ ಕೂಡ ನಾನು ನಿಮಗೆ ಮುಂಗಡವಾಗಿ ಮಾಹಿತಿಯನ್ನು ಒದಗಿಸಿ ಕೊಡ್ತೇನೆ.